ರೋಸ್ಟೆಡ್ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಅಥವಾ ಗರಿ ಅಂತ ಹೇಳ್ಬೋದು. ಇದನ್ನು ಮೊದಲಿಗೆ ಮಾಮೂಲು ಅಕ್ಕಿ ರೊಟ್ಟಿ ಥರನೇ ಮಾಡೋದು. ಈ ಹೋಳಿಗೆ ಪೇಪರ್ ಸಹಾಯದಿಂದ ಮಾಮೂಲು ನಾವು ಯಾವ ಥರ ಆದರೆ ಮಾಡ್ಕೊತೀವಿ ಆ ಥರ ರೊಟ್ಟಿನ ರೆಡಿ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ವಾಡಪ್ಪೆ ಅಂತ ಕರಿತೀವಿ. ಇದು ಯಾವ ಥರ ಮಾಡೋದು ಅಂತ ಇದ್ರದ್ದು ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇವಾಗ ಜಸ್ಟ್ ರೋಸ್ಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ರೋಟಿ ರೆಡಿ ಆದ ನಂತರ ಅಕ್ಕಿ ರೊಟ್ಟಿ ಸಣ್ಣ ಉರಿ ಇಟ್ಕೋಬೇಕು. ಆ ಕಡೆ ಈ ಕಡೆ ಎರಡೂ ಕಡೆ ರೋಸ್ಟ್ ಮಾಡ್ತಾ ತಿರ್ಸ್ತಾ ಇರಬೇಕು. ಆಗ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನಾವು ಜೋರು ಇಟ್ಕೊಂಡು ಮಾಡಿದರೆ ಬೇಗ ಕೆಂಪಗಾಗ್ಬಿಡುತ್ತೆ ವಿನಃ ಅಷ್ಟು ರೋಸ್ಟ್ ಬರಲ್ಲ. ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಇದು 1 ತಿಂಗಳಾದ್ರೂ ಬಳಸ್ಕೋಬೋದು, ಸ್ಟಾಕ್ ಇಟ್ಕೋಬೋದು. ಇದನ್ನು ನಾವು ಯಾವುದೇ ಜರ್ನಿಗೆ ಇದನ್ನು ಈಸಿಯಾಗಿ ತೊಗೊಂಡೋಗ್ಬೋದು. ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ನು ಚಟ್ನಿ ಪುಡಿಗಳ್ನಾದರೂ ಬಳಸ್ಕೋಬೋದು. ಈ ಥರ ನಾವು ರೊಟ್ಟಿನೆಲ್ಲ ಒಂದೇ ಸರಿ ಮಾಡಿಟ್ಕೊಂಡು ಬರೀ ರೋಸ್ಟ್ ಮಾಡೋಕ್ಕೆ 2 ಹಂಚುಗಳನ್ನ ಇಟ್ಕೊಂಡು ಟಕ ಎರಡೂ ಕಡೆನೂ ತಿರುವಾಗ್ತಾ ಇದ್ರೆಗಿನ ಬೇಗ ಆಗಿಬಿಡುತ್ತೆ. ಒಂದು ಕಡೆ ತಿರುವಾಗ್ತಾ ಇರ್ಬೋದು, ಬೇರೆ ಕಡೆ ಇನ್ನೊಂದು ಕೆಲಸನೂ ಮಾಡ್ತಾ ಇರ್ಬೋದು. ಇದ್ರ ಜೊತೆಗೆ ದಾಲ್ ಚೆನ್ನಾಗಿರುತ್ತೆ. ಮಜ್ಜಿಗೆ ಹುಳಿ ಮಸಾಲೆ ಪೂರಿ ನಾವು ಯಾವ ಥರ ಮಾಡ್ಕೊತೀವಿ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಇವಾಗಿನ ಜನ್ರೇಷನ್ ಪ್ರಕಾರ ಮಯೋನಿಸು, ಸಾಸು, ಈರುಳ್ಳಿ, ಟೊಮಟೆ ಆ ಥರ ಎಲ್ಲ ಮೇಲೆ ಹಾಕ್ಕೊಂಡು ಆ ಥರ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು. ಇದು ಮೆತ್ತಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕವರಲ್ಲಿ ಚೆನ್ನಾಗಿ ಸ್ಟಾಕ್ ಮಾಡ್ಕೋಬೋದು. ಇದು ಯಾವುದೇ ಕಾರಣಕ್ಕೆ ಒಂದ್ರ ಮೇಲೊಂದು ಹಾಕಬಾರ್ದು. ಬಿಸಿ ಇರೋದರಿಂದ ನೀರು ಬಿಟ್ಬಿಟ್ಟು ಮೆತ್ತಗಾಗೋ ಚಾನ್ಸಸ್ಸು. ಈ ಥರ ಪಕ್ಕ ಇದ್ದರೆ ನಾವು ಒಂದಾದ ನಂತರ ಆರಿದ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ನಾವು ಶೇಖರಣೆ ಮಾಡ್ಕೋಬೋದು. ಈ ಥರ ಒಂದ್ರ ಮೇಲೊಂದು ಆರಿದ ಮೇಲೆ ಜೋಡಿಸ್ತಾ ಹೋಗಬೇಕು. ಇವಾಗ ಇದು ಬಿಸಿದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಆರಿದ ಮೇಲೆ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ಒಂದು ದಪ್ಪಂದು ಕವರು ಅಥವಾ ಒಂದು ಡಬ್ಬೆಯಲ್ಲಿ ಚೆನ್ನಾಗಿ ಮುಚ್ಚಿಟ್ರೆ ಗಾಳಿ ಆಡ್ದಂಗೆ ಇದ್ರೆಗಿನ ಇದು 1 ತಿಂಗಳಾದರೂ ಏನೂ ಆಗಲ್ಲ. ತುಂಬ ರೋಸ್ಟೆಡ್ಡು ಟೇಸ್ಟಿಯಾಗಿ ಇರುತ್ತೆ. ರೋಸ್ಟೆಡ್ ಅಕ್ಕಿ ರೊಟ್ಟಿ ರೆಡಿ.